ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಡಿಯಲ್ಲಿ ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಈ ಒಡೆಯರ್ ಅವರಿಗೆ ಈ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿರ್ದೇಶನ ಬೆಂಗಳೂರು ಇದರ ಅಡಿಯಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ವಿಜಯಪುರದಿಂದ ಆಗಮಿಸಿದಂಥ ಶ್ರೀಯುತ ಸರ್ವೇಶ್ ಸರ್ ಅವರಿಗೂ ನಮ್ಮ ಶಾಲೆ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಶಾಲೆ SDMC ಉಪಾಧ್ಯಕ್ಷರಾದ ಶ್ರೀಯುತ ಬಳಗಾನೂರು ಸರ್ ಅವರಿಗೆ ನಮ್ಮ ಶಾಲೆ ವತಿಯಿಂದ ಹಾಗೂ ಈ ಪಾಲಕರ ಒಂದು ಪ್ರತಿನಿಧಿಯಾಗಿ ಆಗಮಿಸಿದಂಥ ಶ್ರೀಯುತ ಅಚ್ಯುತಾನಂದ ಕುಂಬಾರ್ ಸರ್ ಅವರಿಗೆ ನಮ್ಮ ಶಾಲೆ ವತಿಯಿಂದ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದ ಈ ಜಿಲ್ಲಾ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ತಂಡದವರು ತಂಡದವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ನಮ್ಮ ಶಾಲೆ SDMCಯ ಈ ನುಡಿದ ಎಲ್ಲ ಸದಸ್ಯರು, ಮುಖ್ಯ ಅಡುಗೆಯರು ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಶಾಲೆಯ ಮೂರು ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀಯುತ ಸಂಗಮೇಶ್ ಸರ್ ಅವರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ವಿಜಯಪುರ ಅಡಿಯಲ್ಲಿ ನಿಮ್ಮ ಶಾಲೆಗೆ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಇಲ್ಲಿನ ಈ ಶಾಲಾ ಪೋಷಕರ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಿಮ್ಮ ಶಾಲೆಯ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಲಕರ ಪ್ರತಿನಿಧಿಯಾಗಿ ಆಗಮಿಸತಕ್ಕಂಥ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಶಾಲೆಯ ಈ 3 ದಿನಗಳ ಕಾಲಾವಧಿಯಲ್ಲಿ ಸಾಮಾಜಿಕ ಪರಿಶೋಧನಾ ತಂಡ ಸಮಗ್ರ ಶಿಕ್ಷಣ ಯೋಜನೆ. ಏನು ಸಮಗ್ರ ಶಿಕ್ಷಣ? ಯಾವ ಸಮಗ್ರ ಶಿಕ್ಷಣ? ಪ್ರತಿದಿನ ಶಾಲೆ ಕಳಿಸ್ತಾ ಇದ್ದೀರಿ ಅಲ್ವಾ? ಏನಕ್ಕೆ ಕಳಿಸ್ತಾ ಇದ್ದೀರಿ? ಯಾವ್ದು ಕಳಿಸ್ತಾ ಇದ್ದೀರಿ? ನನ್ನ ಧ್ವನಿ ಕೇಳಿಸ್ತಾ ಇದ್ದಾರಾ? ಏನಕ್ಕೆ ಕಳಿಸ್ತಾ ಇದ್ದೀರಿ? ನಿಮ್ಮ ಮಗು ಶಾಲೆ ಆಗಬೇಕಾಗಿದೆ ಅಲ್ವಾ? ಈಗ ನಿಮಗೆ ಒಂದೇ ಕೆಲಸ ಮಾಡಬೇಕಾ? ಹಾಂ, ನೀವು ಶಾಲೆ ಕಲ್ತಿಲ್ಲ, ನೀವು ನಮ್ಮ ಮಕ್ಕಳು ಶಾಲೆ ಕಲಿಯಬೇಕಾಗಿದೆ, ಅವರು ಕೂಡ ನಾಳೆ ಕೆಲಸ ಮಾಡಬೇಕಾಗಿದೆ, ಸರ್ಕಾರ ಉದ್ಯೋಗಕ್ಕೆ ಹೋಗಬೇಕು ಅಂತ ಒಂದು ನವರಾಶೆ ಅಲ್ವಾ? ಆದರೆ ಪ್ರತಿದಿನ ನಿಮ್ಮ ಮಗು ಶಾಲೆ ಬಂದು ಮನೆಗೆ ವಾಪಸ್ ಬಂದಾಗ ಆ ಮಗು ಈ ಶಾಲೆಯಿಂದ ಮನೆಗೆ ಹೋದಾಗ ಏನು ಕೆಲಸ ಮಾಡ್ತಾ ಇದೆ, ಶಾಲೆ ಟೀಚರ್ ಏನು ಹೋಮ್ವರ್ಕ್ ಹಾಕಿದ್ದಾರೆ, ಸೊ ಅನ್ನೋದು ನೀವೇನಾದ್ರು ಬಂದು ನೋಡ್ತೀರಾ, ಕೇಳ್ತೀರಾ? ಕೇಳಿದ್ದೀರಿ? ಕೇಳಿಲ್ಲ. ಹಾಗೆ ನಿಮ್ಮ ಮಗು ಮನೆಗೆ ಹೋದ ತಕ್ಷಣ ಏನು ಮಾಡ್ತಾರೆ, ಶಾಲೆ ಮಕ್ಕಳು ಬ್ಯಾಗ್ ಅವ್ರು ಇರ್ತಾರೆ, ಅವ್ರು ಆಟ ಆಡಕ್ಕೆ ಹೋಗ್ತಾರೆ, ಊಟ ಮಾಡ್ತಾರೆ, ಮಲ್ಕೊಳ್ತಾರೆ, ಮತ್ತೆ ಮುಂದೆ ತಕ್ಷಣ ಶಾಲೆ ಮಾಡ್ತಾರೆ ಅಲ್ವಾ? ಇಷ್ಟೇ ಕೆಲಸ ಅಲ್ಲ? ಬರೀತಾರೆ ಶಾಲೆ
ಸೊ ಸಮಗ್ರ ಶಿಕ್ಷಣ ಅಂತ ಏನಂತಂದ್ರೆ ಈಗ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಉದ್ದೇಶ ಅಂತಂದ್ರೆ ಯಾವ ಶಾಲೆಯಲ್ಲಿ ಸರ್ಕಾರ ಏನಿಲ್ಲ ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಇದೆ LKG ಅಂದ್ರೆ KG-ಯಿಂದ PG ವರೆಗೆ ಅಂದ್ರೆ LKG-ಯಿಂದ ಪದವಿ ಪೂರ್ವ ಶಾಲೆಯನ್ನ ಒಂದೇ ಸೂರಡಿ ತರಬೇಕಾಗಿದೆ ಅಲ್ವಾ? ಅಂದ್ರೆ LKG UKG ಆಗಿರ್ಬೋದು, 1ರಿಂದ 5 ಆಗಿರ್ಬೋದು, 6ರಿಂದ 8, ಆಮೇಲೆ 9ರಿಂದ 12. ಈ ಎಲ್ಲ ಮಕ್ಕಳಿಗೆ ಒಂದೇ ಶಾಲೆಯಲ್ಲಿ ಏನು ಮಾಡಬೇಕಾಗಿದೆ, ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದೆ. ಅದೇ ಈ ಸಮಗ್ರ ಶಿಕ್ಷಣ. ಅದಕ್ಕೆ ಸೊ ಪ್ರತಿಯೊಂದು ತಾಲೂಕಿಗೆ ಇವಾಗ ಏನು ಮಾಡ್ತಾರೆ, ಕರ್ನಾಟಕ ಪಬ್ಲಿಕ್ KPSC ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಹೇಗೆ ನಡೀತಾ ಇದೆ ಅಂದರೆ ಎಲ್ಲ ಮಕ್ಕಳು ಒಂದು ಕಡೆ ಬಂದರೆ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕಲಿಯಬೇಕಾಗಿದೆ. ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ ಮಕ್ಕಳ ಗುಣಾತ್ಮಕವಾಗಿರ್ತಕ್ಕಂಥ ಕಲಿಕೆ, ಮಕ್ಕಳ ಬೌದ್ಧಿಕ ಮಟ್ಟ ಹೇಗಿದೆ, ಮಕ್ಕಳ ಶಿಕ್ಷಣದ ಮಟ್ಟ ಹೇಗಿದೆ, ಶಿಕ್ಷಣ ಕಲಿಯುವಿಕೆಯಲ್ಲಿ ಮಕ್ಕಳ ಪಾತ್ರ ಹೇಗಿದೆ, ಶಾಲಾ ಬೆಳವಣಿಗೆಯಲ್ಲಿ ಬಾಲಕರ ಶಿಕ್ಷಕರ ಮಹತ್ವ ಎಷ್ಟಿದೆ. ಸೊ ಅನ್ನೋ ಉದ್ದೇಶಕ್ಕಾಗಿ ನಿಮ್ಮ ಪಾಲಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಶಾಲೆ ಕಲಿಸ್ತಾ ಇದ್ದಾರೆ. ಯಾವತ್ತಾರು ಶಾಲೆ ಬಂದಿದ್ದೀರಾ? ಶಾಲೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಶಾಲೆ ನಿಮ್ಮ ಮಗಳು ಏನು ಕೊಡ್ತಾ ಇದ್ದಾರೆ, ಇನ್ನು ಏನು ಕೊಡಬೇಕಾಗಿದೆ ಅನ್ನೋ ಮಾಹಿತಿ ತಮ್ಮ ಹತ್ರ ಇದೆನಾ? ಅವ್ರಿಗೆ ಏನ್ ಬೇಕು ಕೊಡ್ತಾ ಇದ್ದಾರೆ ಅಲ್ವಾ? ಆ ಮಗುವಿಗೆ ಏನ್ ಬೇಕು ಕೊಡ್ತಾ ಇದ್ದಾರೆ, ಬುಕ್ಸ್ ಬೇಕು ಕೊಡ್ತಾ ಇದ್ರು, ಪೆನ್ ಬೇಕು ಕೊಡ್ತಾ ಇದ್ರು ಅಲ್ವಾ? ಈ ತರ ಕೊಡ್ತಾ ಇದೆ. ಹಾಗೆ ಸರ್ಕಾರ ಆ ಮಕ್ಕಳಿಗೆ ಏನು ಸೌಲಭ್ಯ ಕೊಡ್ತಾ ಇದೆ? ಬಟ್ಟೆ ಪುಸ್ತಕ ಕೊಡ್ತಾ ಇದ್ದಾರೆ, ಸಮವಸ್ತ್ರ ಕೊಡ್ತಾ ಇದ್ದಾರೆ, ಶೂ ಕೊಡ್ತಾ ಇದ್ದಾರೆ ಅಲ್ವಾ? ಇದ್ರ ಜೊತೆಗೆ ಮಾಡ್ತಾ ಇದ್ವಿ, ಮತ್ತೆ ಉಚಿತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸರ್ಕಾರ. ಅದು ನೀವೇ ಹಾಕ್ಬೇಕು, ಶಾಲೆಗೆ ಹಾಕಲ್ಲ. ಸ್ಕಾಲರ್ಶಿಪ್ಪನ್ನ ನೀವೇ ಹಾಕ್ಬೇಕು ಅಲ್ವಾ? ಆಮೇಲೆ ಸೊ ಬೆಳಿಗ್ಗೆ ಬಂದ ತಕ್ಷಣ ಮಗುವಿಗೆ ಹಾಲು ಕೊಡ್ತಾ ಇದ್ದೀವಿ, ಹಾಲು ಜೊತೆಗೆ ರಾಗಿ ಕೊಡ್ತಾ ಇದ್ದೀವಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾ ಇದ್ದೀವಿ, ಬಿಸಿ ಊಟದಲ್ಲಿ ಮೊಟ್ಟೆ ಕೊಡ್ತಾ ಇದ್ದೀವಿ, ಮೊಟ್ಟೆ ಜೊತೆಗೆ ಬಾಳೆಹಣ್ಣು ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಜೊತೆಗೆ ಚಿಕ್ಕಿ ಕೊಡ್ತಾ ಇದ್ದೀವಿ. ಯಾಕೆ ಅದು ನಿಮ್ಮ ಮನೇಲಿ ಬಾಳೆಹಣ್ಣು ಕೊಡೋಕ್ಕಾಗಲ್ವಾ? ನಿಮ್ಮ ಮೊಟ್ಟೆ ಕೊಡೋಕ್ಕಾಗಲ್ವಾ? ನಿಮ್ಮ ಶೇಂಗಾ ಚಿಕ್ಕಿ ಕೊಡೋಕ್ಕಾಗಲ್ವಾ? ನಾವು ಶಾಲೆಯಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಉದ್ದೇಶ ಏನು? ಅದನ್ನ ಬಿಸಿ ಊಟ ಕೊಡ್ತಾ ಇದ್ದೀವಿ ಅಲ್ವಾ ಮಕ್ಕಳಿಗೆ? ಯಾಕೆ ನಿಮ್ಮ ಮನೇಲಿ ಬಾಕ್ಸ್ ಕಟ್ಟಕ್ಕಾಗಲ್ವಾ? ಶಾಲೆಯಲ್ಲಿ ಮಕ್ಕಳು ಕೇವಲ ಪಾಠ ಬೋಧನೆ ಅಷ್ಟೇ ಮಾಡೋಕ್ಕಾಗಿ ಸೀಮಿತ ಆಗ್ತಿಲ್ಲ. ಮಗುವಿನ ಸರ್ವಾಂಗೀಣವಾಗಿರ್ತಕ್ಕಂಥ ಬೆಳವಣಿಗೆ ಆಗಬೇಕಾಗಿದೆ. ಆಟ ಪಾಠ ಜೊತೆಗೆ ಊಟ ಅಲ್ವಾ? ಸೊ ಮಕ್ಕಳು ಕಲಿತಾ ಇದ್ದಾರೆ, ಅವ್ರು ಓದ್ತಾ ಇದ್ದಾರೆ. ಸೊ ಮತ್ತಷ್ಟು ಖುಷಿ ಪಡಿಸಬೇಕಾಗಿದೆ. ಅದಕ್ಕೆ ಏನು ಮಾಡ್ತಾ ಇದೀವಿ, ಆ 4 ಗೋಡೆ ಮತ್ತೆಯಿಂದ ಹೊರಗಡೆ ತಗೊಂಡ್ಬರ್ತಾ ಇದೀವಿ. ಅದಕ್ಕೆ ಆಟ ಆಡ್ತಾ ಇದ್ದೀವಿ. ಫಿಸಿಕಲ್ ಫಿಟ್ನೆಸ್ ಆಗ್ಬೇಕಾಗಿದೆ. ಮೆಂಟಲಿ ಒಳಗಡೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. 4 ಗೋಡೆ ಮಧ್ಯೆ ಬೇರೆ ಬೇರೆ ವಿಷಯ ಕಲಿತಾ ಇದ್ದಾರೆ. ಮೆಂಟಲಿ ಏನಾಗ್ತಾ ಇದ್ದಾರೆ, ಅವರು ಪ್ರಿಪೇರ್ ಆಗಿದ್ದಾರೆ. ಸೊ ಫಿಸಿಕಲಿ ಏನಾಗಬೇಕು, ಮತ್ತೆ ಸ್ಟ್ರಾಂಗ್ ಗಟ್ಟಿ ಆಗಬೇಕು ಅಲ್ವಾ? ಅದಕ್ಕೆ ಮಕ್ಕಳು ಏನು ಮಾಡ್ತಾ ಇದ್ದೀವಿ, ಟೀಚರ್ ತಗೊಂಡು ಆಟ ಆಡಿಸ್ತಾ ಇದ್ದೀವಿ. ಆದರೆ ಆಟ ಆಡಬೇಕು ಅಂದರೆ ಏನು ಬೇಕಾಗಿ ನಮಗೆ, ಅವ್ರಿಗೆ ಏನು ಬೇಕು, ಶಕ್ತಿ ಬೇಕು. ಶಕ್ತಿ ಹೇಗೆ ಬರ್ತದೆ ಅಲ್ವಾ? ಊಟ ಮಾಡ್ಬೇಕಾ? ಅದಕ್ಕೆ ಶಾಲೆಯಲ್ಲಿ ಉತ್ತಮ ದರ್ಜೆಯ ಆಹಾರವನ್ನ ಮಕ್ಕಳಿಗೆ ಉಣ್ಣಬರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಎಲ್ಲ ಪೋಷಕಾಂಶಯುಕ್ತ, ಎಲ್ಲ ಖನಿಜಯುಕ್ತ, ಎಲ್ಲ ವಿಟಮಿನ್ ಯುಕ್ತ ಆಹಾರ ಪದಾರ್ಥಗಳನ್ನ ಸೊ ಮಕ್ಕಳೇ ಕೊಡ್ತಾ ಇದೆ. ಅಂದ್ರೆ ಆ ಮಕ್ಕಳಿಗೆ ಸೊ ಶಾಲೆಯಲ್ಲಿ ಏನು ಮಾಡ್ತಾ ಇದ್ವಿ, ಬೇರೆ ಬೇರೆ ಮಾತ್ರೆ ಕೊಡ್ತಾ ಇದ್ವಿ, ಆಲ್ಬೆಂಡಲ್ ಮಾತ್ರೆಗಳನ್ನ ಅಲ್ವಾ, ಅಂದ್ರೆ ಜಂತು ನಿವಾರಕ ಮಾತ್ರೆಗಳನ್ನ. ಸೊ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಆ ಮಗು ಮುಂದೆ ಯಾವುದೇ ಕಾಯಿಲೆಗೆ ತುತ್ತಾಗಬಾರ್ದು. ಸೊ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆಮೇಲೆ ಏನು ಮಾಡ್ತಾ ಇದ್ದಾರೆ, ಮತ್ತೆ ನಾವು ಇಂಜೆಕ್ಷನ್ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಶಾಲೆಯಲ್ಲಿ.
ಅಂದರೆ ನಮ್ಮ ಸರ್ಕಾರಿಯ ಅಥವಾ ವೈದ್ಯರು ಏನು ಮಾಡ್ತಾರೆ ಬಂದು ಆಯಾ ಶಾಲೆಗೆ ಬಂದು ಸೊ ವೈದ್ಯಕೀಯ ತಪಾಸಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಉಚಿತವಾಗಿ. ಮತ್ತು ಬೇರೆ ಉದಾಹರಣೆಗೆ ನಮಗೆ ಮಕ್ಕಳ ಶ್ರವಣ ದೋಷ ಇದ್ದರೆ, ದೃಷ್ಟಿ ದೋಷ ಇದ್ದರೆ, ಸೊ ಮತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆ ಏನು ಮಾಡ್ತೀವಿ, ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆ ಕೂಡ ಸರ್ಕಾರ ಕೊಡ್ತಾ ಇದ್ದಾರೆ ಅಂತ, ಅದು ಫ್ರೀ ಆಗ್ತಾರೆ. ಸೊ ಇಷ್ಟೆಲ್ಲ ಸರ್ಕಾರ ಏನು ಮಾಡ್ತದೆ, ಮಕ್ಕಳ ಬೆಳವಣಿಗೆಗಾಗಿ ಏನು ಮಾಡ್ತದೆ, ಸಾಕಷ್ಟು ಸೌಲಭ್ಯಗಳನ್ನ, ಯೋಜನೆಗಳನ್ನ ಸೊ ಜಾರಿಗೆ ತರ್ತಾ ಇದೆ. ಆದರೆ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಆ ಮಕ್ಕಳಿಗೆ ತಲುಪ್ತಾ ಇದೆ, ಪಾಲಕರಿಗೆ ಅರಿವಿದೆ, ಎಷ್ಟೇ ವಿಷಯ ಗೊತ್ತಿದೆ, ಸೊ ಅನ್ನುವ ಉದ್ದೇಶಕ್ಕೋಸ್ಕರವೇ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಸಮಗ್ರ ಶಿಕ್ಷಣ ಯೋಜನೆಯ ಸೊ ಶಾಲಾ ಪೋಷಕರ ಸಭೆ ಮಾಡ್ತಾ ಇದ್ದೀನಿ ಅಂತ. ಅರ್ಥ ಆಗ್ತದನಾ? ಯಾಕಂದ್ರೆ ನಿಮ್ಮ ಮಾಹಿತಿ ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಏನು ಗೊತ್ತಿರ್ತದೆ. ಅದಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ಎಸ್.ಡಿ.ಎಂ ವಿಷಯ ಅಧ್ಯಕ್ಷರಿದ್ದಾರೆ, ನಿಮ್ಮಲ್ಲ ಅವರು, ಹೌದಲ್ಲ? ಎಸ್. ಅಂದ್ರೆ ನೀವು ಪ್ರತಿದಿನ ಶಾಲೆಗೆ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ತಂಡ ಇದೆ, ವಿಷಯ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಶಾಲೆಯ ಆಗುವವುಗಳನ್ನ ಮೂಲಭೂತ ಸೌಕರ್ಯಗಳನ್ನ, ಯಾವ ಮೂಲಭೂತ ಸೌಕರ್ಯಗಳು, ಶಾಲೆಯಲ್ಲಿ ಕುಡಿಯುವ ವ್ಯವಸ್ಥೆ ಆಗಿರ್ಬೋದು, ಸೊ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಆಟದ ಮೈದಾನ ವ್ಯವಸ್ಥೆ ಆಗಿರ್ಬೋದು, ಕೊಠಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಆಟಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಾಗಿರ್ಬೋದು, ಮಕ್ಕಳಿಗೆ ಪ್ರೊಜೆಕ್ಟ್ ವ್ಯವಸ್ಥೆ ಆಗಿರ್ಬೋದು, ಆ ಪ್ರೊಜೆಕ್ಟ್ ವ್ಯವಸ್ಥೆ ಬೇಕಾಗಿರ್ತಕ್ಕಂಥ ಸೊ ವಿದ್ಯುತ್ ಸೌಕರ್ಯ ಆಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಮ್ಯಾಪ್ ಆಗಿರ್ಬೋದು, ಗ್ಲೋಬ್ ಆಗಿರ್ಬೋದು, ನಕ್ಷೆಗಳಾಗಿರ್ಬೋದು, ಸೊ ಸೈನ್ಸ್ ಮತ್ತು ಮ್ಯಾಥ್ಸ್ ಕಿಟ್ಗಳಾಗಿರ್ಬೋದು, ಸೊ ಇಷ್ಟೆಲ್ಲ ಸಂಪನ್ಮೂಲಗಳ ಸರ್ಕಾರ ಕೊಡ್ತಾ ಇದೆ. ಸೊ ಇಲ್ವಾ ಸೊ ಮಗುವಿಗೆ ಒಂದು ಹೊತ್ತು ಸ್ವಲ್ಪ ಸಮಯ ಕೊಟ್ಟರೆ ನಿಮ್ಮ ಮಗು ಶಾಲೆಯಲ್ಲಿ ಬಂದ ತಕ್ಷಣ ಏನು ಕೆಲಸ ಮಾಡ್ತವೆ, ಯಾವ ಹೋಮ್ವರ್ಕ್ ಆಗ್ತಿರೋದು, ನೀವು ಓದಕ್ಕೆ ಬರಬೇಡ, ನೀವು ಕಪ್ಪಲ್ ಏನು ಮಾಡೋದಿಲ್ಲ, ನಿಮ್ಮ ಭಯಕ್ಕೋಸ್ಕರ ಅಥವಾ ನಿಮ್ಮ ಶಾಲೆ ಟೀಚರ್ಸ್ ಇದ್ದಾರೆ ಅವ್ರಿಗೆ ಸಂಪರ್ಕ ಇವತ್ತು ಯಾಕೋ ಮಗು ಹೋಮ್ವರ್ಕ್ ಮಾಡಿಲ್ಲ ಸರ್, ಸರಿಯಾಗಿ ಓದ್ತಿಲ್ಲ ಬರಲ್ಲ ಅವ್ರು ಹೇಳಿದ್ರೆ ಶಾಲೆಗೆ ಮಾತ್ರ ಅವರು ತಿಳಿಸ್ತಾರೆ. ನಾನು ಮತ್ತಿಷ್ಟು ಕಲಿಯಕ್ಕೆ ಏನಾಗ್ತದೆ, ಉತ್ತೇಜನ ಸಿಗುತ್ತೆ, ಕೀಳಿಕೆ ಏನಾಗ್ತದೆ, ಶಾಲೆ ಬರುತ್ತೆ ಬರುತ್ತೆ ಹೋಗುತ್ತೆ, ಆ ಮಗು ಕಲಿದ್ದಾರೆ. ಯಾಕಂದ್ರೆ ಮಗುವಿನ ಬುನಾದಿ ಪ್ರಾಥಮಿಕ ಶಾಲೆ ಶಿಕ್ಷಣ ಇದು ಸರಿಯಾಗಿ ಕಲ್ತಿಲ್ಲ ಅಂತಾರೆ, ಅಷ್ಟು ಏನು ಕೇಳ್ತದೆ. ಈಗ ಮನೆ ಕಟ್ಟಕ್ಕೆ ಏನು ಬೇಕಾಗಿದೆ, ನಮಗೆ ಕಂಬ ಹಾಕ್ತೀವಲ್ಲ ಅಲ್ವಾ, ಆ ಕಂಬದ ಮೇಲೆ ಮನೆ ನಿಲ್ಸುತ್ತಾರೆ, ಹೇಗೆ ಕಲ್ತಿಲ್ಲ, ಬುನಾದಿ ಬೇಕಲ್ಲ, ಬುನಾದಿ ಗಟ್ಟಿದ್ರೆ ಮಾತ್ರ ಮನೆ ಇರ್ತದೆ, ಸರಿಯಾಗಿ ಬೇಕಂದ್ರೆ ಅದೊಂದು ಬೆಳೆದು ಅಲ್ವಾ. ಏನು ಪ್ರೈಮರಿ ಏನಾಗಲ್ಲ, 8ನೇ ಕ್ಲಾಸ್ ಏನು ಕಲಿಸ್ತೀವಿ, ಖಾಲಿ ಪೇಪರ್ ಸಿಗವು, ಆ ಖಾಲಿ ಪೇಪರ್ ಏನು ಬರ್ಕೋತೀವಿ, ಏನು ಗೀಸ್ತೀವೋ ಅದೇನಾಗುತ್ತೆ ವಾಪಸ್ ಮುಳಸ್ತಾ, ಹೇಗೆ ಮೂಡಿಸ್ತೀವಿ ಅನ್ನೋದು ನಮ್ಮ ಲೆಕ್ಕ. ಆ ಹೇಗೆ ಮೂಡಿಸ್ತಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಶಾಲೆ ಹಾಗಾಗಿ ನಿಮ್ಮಲ್ಲಿ ಗ್ರಾಮ ಪಂಚಾಯತ್ ಶಾಲೆ ಶೌಚಾಲಯ ವ್ಯವಸ್ಥೆ ಕಟ್ಕೊಂಡು ಹೈಟೆಕ್ ಶೌಚಾಲಯ ಅವಕಾಶ ಇದೆ, ಕಂಪೌಂಡ್ ಮಾಡೋಕ್ಕೆ ಅವಕಾಶ ಇದೆ, ಸ್ಕೂಲ್ ಸೌಲಭ್ಯ ಮಾಡೋಕ್ಕೆ ಅವಕಾಶ ಇದೆ ಅಲ್ವಾ, ಸ್ಮಾರ್ಟ್ ಕ್ಲಾಸ್ ಮಾಡೋಕ್ಕೆ ಅವಕಾಶ ಇದೆ, ಹೆಚ್ಚಾಗಿ ಬಸ್ ಮಾಡೋಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ವ್ಯವಸ್ಥೆಗಳಿದೆ ಅಂತ ಆ ವ್ಯವಸ್ಥೆಗಳನ್ನ ನಾವು ಹೇಗೆ ಯಾರ ಪಡ್ಕೋಬೇಕು ಅಂತ ಒಂದು ಆಯ್ಕೆನ ಮುಂದಾಗೇನಾಗುತ್ತೆ, ಒಂದು ಶಾಲೆ ಇಲ್ಲಿದೆ, ಏನಿದೆ, ಇಲ್ಲಿ ಶೌಚಾಲಯ ಅಲ್ವಾ, ಇಲ್ಲಿ ಹುಡುಗರಿಗೆ ಇಡೋದು ಒಂದೇ ಸೌಕರ್ಯ, ಏಕಕಾಲಕ್ಕಾಗತ್ತಾ, ಅದಕ್ಕೆ 20 ನಿಮಿಷ ಪ್ರಶ್ನೆ ಕೊಡ್ತಾರೆ. ಒಂದು ಕ್ಲಾಸ್ ಉದಾಹರಣೆ ಯಾವುದೋ ಒಂದು 6ನೇ ಕ್ಲಾಸ್ ಬೇಕಾಗುತ್ತೆ, ಒಂದು ಹುಡುಗರು ಹೋಗ್ಬರ್ತಾರೆ, ಹುಡುಗ ನಿಂದಿರ್ಬೇಕು, ಇಲ್ಲ ಹುಡುಗಿಯರು ಹೋಗ್ಬರ್ತಾರೆ, ಹುಡುಗ ನಿಂದಿರ್ಬೇಕು, ಇಲ್ಲಿ ಬೇರೆ ಹೋಗೋಕೆ ಅವಕಾಶ ಇಲ್ಲ ಅಲ್ವಾ. ಈಗ ಹೇಗೆ ಅದಕ್ಕೆ ಮತ್ತೆ ಸಪ್ರೇಟ್ ಪ್ರತ್ಯೇಕ ಅಂದರೆ ಹುಡುಗರಿಗೆ ಒಂದು ಶೌಚಾಲಯ, ಹುಡುಗಿಯರಿಗೆ ಒಂದು ಶೌಚಾಲಯ ಅಂದರೆ ಅನುಕೂಲ ಆಗಲ್ವಾ. ಈ ಥರ ಸೌಲಭ್ಯಗಳಿವೆ, ಆ ಸೌಲಭ್ಯ ಏನು ಮಾಡಬೇಕಾಗಿದೆ, ನೀವು
ಕೊಡ್ಕೋಬೇಕಂತ ಅದಕ್ಕೆ ಏನು ಹತ್ರ ಹೋಗ್ಬೇಕಾಗಿದೆ. ನೀವು ಬೇರೆ ಕಡೆ ಹೋಗೋದು ನಿಮ್ಮ ಪರಿಚಯ ಇದೆ, ನಿಮ್ಮೂರು ಪರಿಚಯ ಇದೆ, ನಿಮ್ಮ ಮಕ್ಕಳು ಶಾಲೆ ಕಲಿತಾರೆ ಕರೆಕ್ಟಾ? ಇಲ್ಲ ಆ ಕಡೆ ಏನೋ ಒಂದೊಂದ ಅಲ್ಲಿ 5, 6, 7 ಅಂತ ಮಾಡ್ತಾರೆ ಅಲ್ವಾ? ದಿನ ಸುತ್ತ ರಸ್ತೆ ದಾಟೋದು. ಇಲ್ಲ ಏನು ಮಾಡ್ರಿ, ಎಲ್ಲ ಕಡೆ ಆ ಕಡೆ ತಗೊಂಡು ಹೊಸ ಶಾಲೆ ಇಲ್ಲ ಎಲ್ಲ ಕಡೆ ಈ ಕಡೆ ತಗೊಂಡು ಈ ಕಡೆ ತೊಗೊಳಕ್ಕಾಗಂತ ಈ ಜಾಗದ ವ್ಯವಸ್ಥೆ ಇಲ್ಲ ಕರೆಕ್ಟಾ? ಆಮೇಲೆ ಯಾಕಂದ್ರೆ ನಿಮ್ಮ ಮಗು ಏನಾಗುತ್ತೆ ಪ್ರಶ್ನ ಬೆಳಗ್ಗೆ ಮೊದಲು 10 ಕಿಲೋಮೀಟರ್ ಹೋಗ್ಬೇಕಾ, ಮತ್ತೆ ಮುಂದೆ ಬರಬೇಕಾ, ಮತ್ತೆ ವಾಪಸ್ ಹಾಕಿಡೋದು. ಆ ರಸ್ತೆ ಒಳಗಡೆ ಸಾಕಷ್ಟು ವಾಹನ ಹತ್ರ ಇದೆ, ಓಡಾಡ್ತಾರೆ. ಯಾರಿಗೆ ಏನಾದ್ರು ಏನು ಮಾಡ್ತೀವಿ ಕರೆಕ್ಟಾ? ಹಾಗಾಗಿ ಎಲ್ಲ ಮಕ್ಕಳನ್ನ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ ನಿಮಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲ ಅಡುಗೆಯವ್ರು ಆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ, ಅಡುಗೆ ಅಲ್ಲೇ ಮಾಡ್ತಾರೆ, ಊಟ ಗಿಟ ಮಾಡಿ ಸಾಯಂಕಾಲ ಮನೆಗೆ ಮುಗಿಸ್ತಾರೆ. 2 ಟೈಮ್ ಅಷ್ಟೇ ಆಡ್ತಾರೆ. ಈಗ ಏನು ಮಾಡ್ಬೇಕು, ಅವರು ದಿನಪ್ರತಿ 4 ಬಾರಿ ಆಡೋದು ಅಲ್ವಾ? ಸೊ ಟೀಚರ್ಸ್ ಸರಿ ಅವ್ರಿಗೆ ಬರ್ತಾರೆ, ದಿನ ಬರಲ್ಲ, ಏನೋ ಮಾಡ್ತಿರ್ತಾರೆ ಕೂತ್ಬಿಟ್ರೆ. ಸೊ ಹುಡುಗರು ಏನೋ ಆಟಾಡ್ತಾ ಬರ್ತಿರ್ಬೇಕಾದ್ರೆ ಯಾವುದೋ ಒಂದು ಏನೋ ಬೈಕು ಏನೋ ಆಯ್ತು. ಸೊ ಯಾರು ಹೋಗುತ್ತಂದ್ರೆ ಅದು ಏನಾಗುತ್ತೆ, ಯಾರು ಹೊಣೆ ಅದಕ್ಕೆ? ಸೊ ಹಾಗಾಗಿ ಸರ್ಕಾರಕ್ಕೆ ಒಂದು ಏನೆಲ್ಲ ಪಾಲನೆ ಇಲ್ಲ, ರೂಲ್ಸ್ ಕಡಿಮೆ ಇತ್ತು ಅಂದರೆ ಸರ್ಕಾರ ಪ್ರಸ್ತಾವನೆಗಳು ಮತ್ತೆ ಹೆಚ್ಚಿನ ಒಂದು ಕೊಠಡಿಗಳ ನಿರ್ಮಾಣ ಮಾಡೋಕ್ಕೆ ಅವಕಾಶ ನಿಮ್ಮದು ಅನುಕೂಲ ಆಗುತ್ತೆ. ಯಾಕೆ ನಿಮ್ಮ ಮಕ್ಕಳು ಕಲಿತಾರೆ ಅಲ್ವಾ? ಆದರೆ ಈಗ ಮುಂದೆ ನಾವು ಅದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಅದು ನಿಮ್ಗೆ ಒಳ್ಳೆಯದು. ಇಲ್ಲ ಏನಾರಾಯಿತು ಅಂದರೆ ನಿಮ್ಮ ಮಗುವೇ ಯಾರೂ ಆಗಿಲ್ಲ, ನಿಮ್ಮ ಮಕ್ಕಳೇ ಅಲ್ವಾ? ಸೊ ಹಾಗಾಗಿ ಆ ಒಂದು ಸಮಸ್ಯೆ ಆಗ್ತಿಂತ ಮುಂಚೆನೇ ನಾವು ಎಚ್ಚೆತ್ಕೊಳ್ಬೇಕು. ಇಲ್ಲದೆ ಮತ್ತು ಬೇರೆ ಬೇರೆ ರೀತಿಗೆ ನಾವು ಹಾಗಾಗಿ ಆ ಥರ ಈ ವ್ಯವಸ್ಥೆ ಬೇಡ ನಮ್ಮ ಹಾಗಾಗಿ ಒಟ್ಟಾರೆ ಶಾಲೆ ಬೆಳವಣಿಗೆ ಸರ್ಕಾರ ಏನು ಮಾಡ್ತಾ ಇದೆ, ಮಕ್ಕಳ ಅಭಿವೃದ್ಧಿಗೆ ನಾವೇನು ಮಾಡಬೇಕಾಗಿದೆ, ಮಕ್ಕಳ ಶಿಕ್ಷಣಕ್ಕೆ ಏನು ಮಾಡಬೇಕಾಗಿದೆ, ಯಾವ ಹಾಕಬೇಕಾಗಿದೆ, ಶಿಕ್ಷಣ ಹೇಗೆ ಕಲಿಸಬೇಕಾಗಿದೆ, ಪಾಠ ಹೇಗೆ ಮಾಡಬೇಕಾಗಿದೆ. ಸೊ ನಾನು ಕೂಡ ಮಧ್ಯಾಹ್ನ ಪಾಠ ಮಾಡಿದ ಹೇಗೆ, ಹೊರಗಡೆ ಕರ್ಕೊಂಡು ಹೇಗೆ ಅಂತಕ್ಕಂಥ ಸ್ವಲ್ಪ ವಿಸ್ತಾರ ಮಾಡ್ಬೇಕು ಅಲ್ವಾ? ನಾವು ಎಷ್ಟೋ ರೈತರಿದ್ದೀವಿ, ಹೊಲದಲ್ಲಿ ಸ್ವಲ್ಪ ಪ್ರತಿ ವರ್ಷ ಬಿತ್ತನೆ ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ ಇಲ್ಲಪ್ಪ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲ ಈಗ ಜೋಳ ಇತ್ತು ಅಷ್ಟು ಈಗ ಬಿಡಬೇಕು ಅಂತ ಹೇಳ್ತೀವಿ. ಸೊ ಬಿಡಬೇಕು ಅಂತ ಹೇಳೋಕ್ಕಿಂತ ಮನೆ ಬಿತ್ತಿರ್ತೀರಿ, ಅವಾಗ ಕರ್ಕೊಂಡ ಹಿಂಗೆ ಕಾಳಕ್ಕೆ ಕೇಳಿದೆ. ಸೊ ಅವಾಗ ಅವ್ರ ಅನುಭವ ಹೇಗಾಗುತ್ತೆ, ಸೊ ನೀವು ಬರೀ ಬಾಯಲ್ಲಿ ಹೇಳಿದ್ರೆ ಅನುಭವ ಹೇಗಾಗುತ್ತೆ. ನಾವೇನು ಮಾಡಬೇಕಾಗಿಲ್ಲ, ಪ್ರಾಕ್ಟಿಕಲ್ ಮಾಡ್ತೀವಿ, ಥಿಯರಿಟಿಕಲ್ ಆದರೆ ಆ ಮಗು ಯಾವಾಗ ನೀವು ಇಳಿಸ್ತೀರೋ ಅವಾಗ ಏನಾಗುತ್ತೆ, ಅವಾಗ ಮಾಹಿತಿ ಸಿಗ್ತದೆ. ಸೊ ಕೂತ್ ಕೇಳ್ತೀವಿ ನಾವು, ಬಹುಶಃ ನಾವು ಪುರಾಣ ಹೇಳೋದು ಕೇಳಿಸ್ಬಿಡ್ತೀವಿ. ಆದರೆ ಯಾವಾಗ ಆ ಕೆಲಸದಲ್ಲಿ ಹುಡುಗಿ ಇಳಿತಾರೋ ಅವಾಗ ಅದು ಅರಿವು ಏನು ಗೊತ್ತಾಗುತ್ತೆ, ಅದ್ರ ಮಹತ್ವ ಏನು ಗೊತ್ತಾಗುತ್ತೆ. ಹಾಗಾಗಿ ಶಾಲೆಯ ಒಟ್ಟಾರೆ ಸಂಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆಗೆ ಸರ್ಕಾರ ಸಾಕಷ್ಟು ಮಾಡ್ತಾ ಇದೆ. ಹಾಗಾಗಿ ಅದರ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಏನು ಸರ್ಕಾರ ಬರ್ತಾರೆ ಆ ಎಲ್ಲ ಒಂದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿಯೇ ಶಾಲಾ ಜವಾಬ್ದಾರಿ ಅಂತಕ್ಕಂಥ ನಾವು ಏನು ಮಾಡಬೇಕಾಗಿದೆ, ಎಷ್ಟು ಕೆಲಸ ಆಗ್ತಾ ಇದೆ ಇಲ್ವಾ ಅಂತಕ್ಕಂಥ ಒಟ್ಟಾರೆ ಇದರ ಹಾಗೆ ಅವ್ರು ಏನು ಮಾಡ್ತಾರೆ ಅವರು, ಸೊ ಪ್ರೈವೇಟ್ ಕೆಲಸ ಬಯಲು ಅದು ಇದೇ ಶಿಕ್ಷಣ ಹೇಗಿದ್ರೆ ಪ್ರೈವೇಟ್ ಸುಮಾರು ಅರ್ಮ ಟೀಚರ್ಸ್ ಯಾವ ರೀತಿ ಹೇಳಿಲ್ಲ ಅಂತ ಕೊನೆಗೆ ಮಾಡಿದ್ರೆ ಇಲ್ಲ ಸರ್ ಆ ಮಕ್ಕಳು ಶಾಲೆಗೆ ಸರಿಯಾಗಿ ಪೇರೆಂಟ್ಸ್ ಮ್ಯಾಗ ಬರೀ ಹತ್ರ ಆಗಿದೆ ಯಾರು ಪೇರೆಂಟ್ಸ್ ಏನು ಮಾಡೋದು, ರೈತರ ಮೇಲೆ ಹಾಗಾಗಿ ಮಕ್ಕಳಿಗೆ ನಾವು ಆರಂಭ ಮಾಡೋದನ್ನ ಪ್ರಾರಂಭ ಮಾಡೋದನ್ನ ಬಿಟ್ಟು ಮಗುವಿನ ಶೈಕ್ಷಣಿಕ ಏನು ನನಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಅವ್ರ ಕಾರ್ಯಕ್ರಮಗಳು ಯೋಚನೆ ಮಾಡೋಣ. ಆದ್ರೆ ಇಲ್ಲ ಕೊಡ್ರಿ, ಇಲ್ಲಿ ಕೊಡ್ರಿ.
ಇಲ್ರಿ ಕೊಡ್ರಿ. ಯಾವುದೇ ಧರ್ಮ, ಯಾವುದೇ ಭಾಷೆ ಅಂತಕ್ಕಂಥ ಭಾರತದಲ್ಲೇ ಎಲ್ಲರೂ ಒಂದಾಗಿ ಕೇಳಿರ್ತಕ್ಕಂಥ ಶಾಲೆ. ಹಾಗಾಗಿ ಶಾಲೆಯನ್ನ ಎಲ್ಲರೂ ಒಗ್ಗಟ್ಟಿನ ಕೂಡಿ ಒಕ್ಕಟ್ಟು ಮಾತ್ರ ಶಾಲೆ ಹಾಗಾಗಿ ಎಲ್ಲರ ಕೂಡಿ ಈ ಶಾಲೆಯನ್ನು ಮತ್ತಷ್ಟು ಕೈಗೊಂಡು ಇದುವರೆಗೂ ಏನೊಂದು ಏನು ಮಾಹಿತಿ ತಗೊಂಡು ಇದು ಸರ್ಕಾರಕ್ಕೆ ಯೋಜನೆ ತಗೊಂಡು ನೋಡೋಣ ಹೊರಡೇ ಸಮಸ್ಯೆ ಅಂತಕ್ಕಂಥ ಪ್ರೌಢಶಾಲೆಯ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪ್ರಾಜೆಕ್ಟ್ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಟದ ಮೈದಾನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗೆ ನಮಗೆ ಸಾಹಿತ್ಯ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಮ್ಯಾಥ್ಸ್ ಆಗಿರ್ಬೋದು ಕೂಡ ಎಲ್ಲ ಮಾಹಿತಿನ ತಾವು ಶಾಲೆಗೆ ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾ ಇರಬೇಕಾಗಿತ್ತು. ಲೈಟ್ ವ್ಯವಸ್ಥೆ ಆಗಬೇಕಾದ್ರೆ ಅದು ಕೂಡ ಸೌಕರ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಆ ಪ್ರತ್ಯೇಕ ವ್ಯವಸ್ಥೆ ಆಯಿತು ಅಂತಾರೆ ಆ ಮಕ್ಕಳಿಗೆ ಒಂದು ಗ್ರಂಥಾಲಯ ಕೂಡ ಮಾಡೋಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಕೂಡ ಬೇರೆ ಬೇರೆ ಪುಸ್ತಕಗಳು ಓದತಕ್ಕಂಥ ಹವ್ಯಾಸಗಳು ಬರಬೇಕಾಗಿದೆ ಅಂತಕ್ಕಂಥ ಮಕ್ಕಳಿಗೆ. ಅದು ಕೂಡ ಈ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಯಾಕಂದರೆ ನಾವು ಸಮಸ್ಯೆ ಇದೆ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿನೇ ಒಟ್ಟಾರೆ ಎಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ನಮ್ಮ ಯಾಕಂದರೆ ಇಲಾಖೆ ಅಧಿಕಾರಿ ಕೂಡ ಬರ್ತಾ ಇದ್ದಾರೆ. CRP ಇದ್ದಾರೆ, DRP ಇದ್ದಾರೆ, ಅಥವಾ CCO ಇದ್ದಾರೆ, BO ಇದ್ದಾರೆ. ಅವರು ಕೂಡ ಏನಿರುತ್ತೆ ಶಾಲೆಗೆ ಬೇಕಾಗಿರೋ ಸಂದರ್ಭದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಮಾಹಿತಿಯನ್ನು ದಾಖಲಿಸಿ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಏನಂದರೆ ಎಲ್ಲ ಇಲಾಖೆ ಅಧಿಕಾರಿ ಬರ್ತಾರೆ, ಯಾವುದೇ ಸಂದರ್ಶನ ಯಾವ ಮಾಹಿತಿನೂ ಕೂಡ ಲಭ್ಯ ಇಲ್ಲ ಅಂತ. ವರ್ಷ ಶಾಲೆಗೆ ಭೇಟಿ ಹೆಚ್ಚು ನೀಡ್ತಾರೆ ಅಂದ್ಕೊಂಡಿದ್ದೀವಿ, ಅಥವಾ ಏನು ನಿಮ್ಮ ಶಿಕ್ಷಕ ಆಧಾರಿತ ಪುಸ್ತಕದಲ್ಲಿ ಸಹಿ ಮಾಡ್ತಾರೆ ಅಷ್ಟೇ ಅಲ್ವಾ? ಆದರೆ ಅವತ್ತು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದರ್ಶನ ಏನಿದೆ, ಎಷ್ಟು ಮಕ್ಕಳು ಶಾಲೆಯಲ್ಲಿದ್ದರು, ಎಷ್ಟು ಜನ ಟೀಚರ್ಸ್ ಇದ್ದರು, ಮತ್ತೇನು ಕೆಲಸ ಆಗ್ತದೆ ಅಂತ ಸಂದರ್ಶನ ಬರೆದ್ರೆ ಮತ್ತೊಂದು ಥರ ಅವರು ಭೇಟಿ ಕೊಟ್ಟಾಗ ಆ ಹಿಂದಿನ ಭೇಟಿ ಕೊಟ್ಟ ದಿನಾಂಕದಿಂದ ಏನಾಗಿತ್ತು, ಇವತ್ತೇನಾಗಿದೆ ಒಂದು ಮಾಹಿತಿ ಕೂಡ ಏನಾಗಿದೆ, ಒಂದು ಸ್ವಲ್ಪ ಇಲಾಖೆಯನ್ನು ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು. ಒಂದಾಗೇನಾಗಿದೆ ಬೇರೆ ಕಾರ್ಯಗಳು ಪುನಃ ಶಾಲೆಗೆ ಸ್ವಲ್ಪ ಬೇರ್ಪಡೋದ್ರಿಂದ ನಾವೇನು ತಪ್ಪು ಮಾಡ್ತೀವಿ ಅನ್ನೋದು ಸ್ವಲ್ಪ ನಮ್ಮ ಮಾಹಿತಿ ಗೊತ್ತಾಗುತ್ತೆ ಅಲ್ವಾ? ಸೊ ಮತ್ತೇನಾಗುತ್ತೆ, ನಾವು ತಿಳ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತ. ಹಾಗಾಗಿ ಸರ್ಕಾರ ನಾವು ಎಲ್ಲ ಒಟ್ಟಾರೆ ಕೊಟ್ಕೊಂಡು ಒಟ್ಟಾರೆ ಸಮಗ್ರ ಶಿಕ್ಷಣ ಯೋಜನೆಯಿಂದ ಮತ್ತಷ್ಟು ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸಲು ಮಾಡೋದು ಹೇಳ್ತಾ ಸರ್ ಆ ಪುಸ್ತಕದಾಗ ಅವರಿಷ್ಟು 4 ಜನದ ಸಹಿ ತಗೋರಿ ಬಾಯ್ಸ್ ಅವ್ರು ಹೊಕ್ಕಾರ ನೋಡ್ರಿ.
ಅಂದರೆ ನಾವು ಸಹ ಏನು ಖಾಸಗಿ ಸಂಸ್ಥೆಗಳಲ್ಲಿ ದುಡಿಯುವಂಥ ಸೌಲಭ್ಯಗಳು ಒಳ್ಳೆಯ ಶಿಕ್ಷಣದಲ್ಲಿ ಸಹ ನಾವು ಸ್ಪರ್ಧೆ ಮಾಡಬಹುದು ಮುಖ್ಯವಾಗಿ ಈ ಉದ್ದೇಶ ಬರೋದು ಸಾಕಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದೆ ನಾವು ಸಹ ಅವರು ಸಹ ಒಳ್ಳೆಯ ಶಿಕ್ಷಣ ಈ ವಿಷಯದಲ್ಲಿ ಎಲ್ಲರೂ ಸಹ ನಾವು ಎಲ್ಲರೂ ಸಹ ಹಲವು ಸರ್ಕಾರಗಳು ಮೀಟಿಂಗ್ ಬಂದ ಒಳ್ಳೆಯ ಶಿಕ್ಷಣವನ್ನು